ಸರ್ದು ಪ್ರೀತಿ ಅರ್ಥ ಆಗ್ತಿಲ್ವಾ? ಅರ್ಥ ಆದ್ರೂ ಕೂಡ ಯಾಕೆ ಒಪ್ಕೊಂತಿಲ್ಲ ನೀವು? ಮುಂಚೆಯಿಂದ ಅವ್ರು ಹೇಳ್ಬೇಕಾದ್ರೆ ನೀವ್ ನೋಡ್ದಂಗೆ ಎಪಿಸೋಡ್ ಎಲ್ಲ ಬೇರೆಯವ್ರು ಇರ್ತಾರೆ, ಅವಾಗ ಅವರು ಭೂಮಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋರು. ಅಂಡ್ ನಾವಿಬ್ರ ಅಗ್ರಿಮೆಂಟ್ ಆಗಿದ್ದ ದಿವಸದಿಂದ ಇವತ್ವರೆಗೂ ನಮ್ಮಿಬ್ರಲ್ಲಿ ಅದೊಂದು ಒಳ್ಳೆ ಸ್ನೇಹ ಇದೆ. ಅದು ಪ್ರೀತಿ ಆಗುತ್ತೆ ಅಂತ ಒಂದು ಊಹೆ ಕೂಡ ನನ್ಗಿರಲ್ಲ. ಸೊ ಇವಾಗ ಅಜಿತ್ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿದೆ ನಿಜಕ್ಕೂ ಅಂತ ಗೊತ್ತಾದಾಗ ನನ್ನಲ್ಲೂ ಆ ಪ್ರೀತಿ ಹುಟ್ಟಿದ್ಯಾ, ಅದ್ ನಿಜಕ್ಕೂ ಪ್ರೀತಿನ ಅಥವಾ ಪರಿಶುದ್ಧವಾದ ಸ್ನೇಹನ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ನನ್ನಲ್ಲಿ ಪ್ರೀತಿ ಹುಟ್ಟಿದ್ಯಾ ಹುಟ್ಟಿಲ್ಲ ಅಂತ. ಇನ್ನೊಂದು ಸ್ವಲ್ಪ ಎಪಿಸೋಡ್ ಅಲ್ಲಿ ಕ್ಲಾರಿಟಿಗೆ ಬರ್ತೀನಿ. ಸರ್, ನಿಮಗೆ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಎಷ್ಟು ಜನ ಹುಡುಗಿರು ಲೈನ್ ಹೊಡೆದ್ರು? ಆಫ್ ದ ರೆಕಾರ್ಡ್ ಕೇಳ್ತಿದ್ದಲ್ಲ. ಅದಕ್ಕೂ ಮೊದಲೇ ನೀವು ಚಿತ್ರರಂಗದಲ್ಲಿ ಯಾರನ್ನ ಅನುಕರಿಸ್ತೀರಾ ಪೊಲೀಸ್ ಆಗಿ? ಅನುಕರಣೆ ನಿಜವಾಗ್ಲೂ ಯಾರನ್ನೂ ಇಲ್ಲ ಸರ್. ಐ ಥಿಂಕ್ ಅಜಿತ್ ರಾಮನಾರಾಯಣ್ ಅನ್ನೋದು ಒಂದು ಡಿಫ್ರೆಂಟ್ ಶೇಡ್ ಅದು. ಸೊ ಐ ಥಿಂಕ್ ನನ್ನ ಫ್ಲೇವರಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಟ್ಟೆ. ಐ ಥಿಂಕ್ ಅದನ್ನು ರೈಟಿಂಗಲ್ಲೂ ತುಂಬ ಪವರ್ಫುಲ್ಲಾಗೆ ಕೊಟ್ಟರು. ನಾನು ಅದನ್ನು ಅಷ್ಟೇ ಪವರ್ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ. ಸೀರಿಯಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳಿರುತ್ತೆ. ಸಿನಿಮಾ ರೇಂಜಿಗೆ ಪವರ್ಫುಲ್ ಅನ್ನೋದು ಮಾಡೋದಕ್ಕಾಗಲ್ಲ. ಬಟ್ ಸೀರಿಯಲ್ ಮಟ್ಟಕ್ಕೆ ಒಂದು ಕಥೆಯಾಗಿ ನೋಡ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಇಲ್ಲ, ನಾನು ಯಾಕೆ ನೀವು ಸಿನಿಮಾಗೂ ಸೀರಿಯಲ್ಗೂ ಕಮ್ಮಿ ಅಂದ್ರಲ್ಲ, ಮೂರು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ದೀರಿ, ಎಲ್ಲಿ ಕಮ್ಮಿ ಇದೆ ಸರ್? ಪ್ಯಾನ್ ಇಂಡಿಯಾ ಸಿನಿಮಾ ಸೆಟ್ ಇದ್ದಂಗೆ ಇರುತ್ತೆ ಸರ್ ನಮ್ಮದು. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮ್ಮದು ಶೂಟಿಂಗ್ ಸೆಟ್ ಅಲ್ಲ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬಿಟ್ಟು. ಯಾವ ಕಡೆ ತಿರುಗಿದ್ರು ಕ್ಯಾಮ್ರಾ ಇರುತ್ತೆ. ಮುಂದೆ ಹಿಂಗೆ ಹೋಯ್ತು ಅಂದರೆ ಒಬ್ರನ್ನ ಓವರ್ಲ್ಯಾಪ್ ಮಾಡ್ತಿರ್ತೀವಿ, ಹಿಂದೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಮ್ರಾಗೆಲ್ಲೋ ಸಿಕ್ಕಿರ್ತೀವಿ ಆ ಥರ. ಸೊ ಯೂಶಲಿ ಮುಂಚೆ ಎಲ್ಲ ಇರ್ತಿತ್ತು, ಓಕೆ ನಾವು ಮೂಮೆಂಟ್ ತೊಗೊಳಕ್ಕೆ ಹೋಯ್ತು ಅಂದರೆ ನಮ್ಗೆ ಕ್ಯಾಮ್ರಾ ಸಿಕ್ಕಿರಲ್ಲ ಯಾವುದಕ್ಕೂ ಅಂತ. ಬಟ್ ಇವಾಗ ನಮ್ಗೆ ಆ ಟೆನ್ಷನ್ ಇಲ್ಲ ಸರ್. ಒಂದ್ರಲ್ಲಿ ಫೋಕಸ್ ಔಟ್ ಆಯಿತು ಅಂದರೆ ಇನ್ನೊಂದ್ರಲ್ಲಿ ಕ್ಯಾಪ್ಚರ್ ಆಗಿರ್ತೀವಿ ನಾವು. ಸರ್, ಯಾವತ್ತಾದರೂ ಇದೇ ಡ್ರೆಸ್ಸಲ್ಲಿ ಆಚೆಗೆ ಹೋಗಿದ್ದುಂಟ? ಲೊಕೇಶನ್ ಶಿಫ್ಟಿಂಗ್ ಇದಾಗುತ್ತೆ. ಡೆಫಿನೆಟ್ಲಿ ಆಗುತ್ತೆ. ಐ ಥಿಂಕ್ ನಾನು ಎಷ್ಟೊಂದ್ಸಲಿ ನೋಡಿರಲ್ಲ. ಇವಾಗ ಲೊಕೇಶನ್ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ, ಅಥವಾ ದಿನದ ಲಾಸ್ಟ್ ಸೀನ್ ಇದೇ ಕಾಸ್ಟ್ಯೂಮಲ್ಲಿ ಆಯಿತು ಅಂತ ಹೇಳಿದ್ರೆ ಇದರಲ್ಲೇ ಕಾರಲ್ಲಿ ಹೋಗ್ಬಿಡ್ತೀನಿ. ಸೊ ತುಂಬ ಜನ ಪೊಲೀಸವ್ರು ಸೆಲ್ಯೂಟ್ ಹೊಡೆದಿರಾಗ್ತಿದೆ ಸ್ಟಾರ್ ನೋಡಿಬಿಟ್ಟು. ಆಮೇಲೆ ಗಡ್ಡ ನೋಡಿದ್ಮೇಲೆ ಯೂಶಲಿ ಮಾಸ್ಕ್ ಹಾಕೊಂಡು ಇಳಿತೀನಿ ಎಲ್ಲೇ ಹೋದ್ರೂ. ಆವಾಗ ಅವ್ರಿಗೆ ಐಡಿಯಾ ಸಿಗ್ತಾ ಇತ್ತು. ಆ್ಯಂಡ್ ನಾವು ಶೂಟಿಂಗ್ ಏನಾದ್ರು ಬೇರೆ ಕಡೆಯಿಂದ ಇನ್ನೊಂದು ಲೊಕೇಶನ್ಗೆ ಶಿಫ್ಟ್ ಆಗಬೇಕಾದ್ರೆ ಬುಲೆಟಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಇವಾಗ ನಾವೇ ಭೂಮಿ ಹಿಂದೆ ಕುತ್ಕೊಂಡು ನಾನು ಭೂಮಿ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ ಅಂದರೆ ಭೂಮಿ ಅವ್ರನ್ನ ನೋಡಿದ್ಮೇಲೆ ಮೇ ಬಿ ಎಷ್ಟೋ ಜನಕ್ಕೆ ರಿಯಲೈಸ್ ಆಗ್ತಾ ಇತ್ತು, ಈ ಸೀರಿಯಲ್ ಅಲ್ವೇನೋ ಅಂತ ಹೇಳ್ಬಿಟ್ಟು. ಆ ಥರ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸರ್, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಕೆಲಸ ಯಾವತ್ತಿದ್ರೂ ಆನ್ ಗ್ರೌಂಡಿಗೆ ಬರ್ತೀವಿ, ರೈಟಿಂಗಲ್ಲಿ ಏನಿರುತ್ತೆ ಅದನ್ನು ನಾವು ಆನ್ ಸ್ಪಾಟ್ ರೆಂಡರ್ ಮಾಡಬೇಕು ಅಂತ ನೋಡ್ತೀವಿ. ಔಟ್ಪುಟ್ ಅದನ್ನು ಬರೋ ಥರ ನೋಡ್ಕೊತೀವಿ ಬಿಟ್ಟರೆ ಇನ್ನು ಮಿಕ್ಕಿದ್ದೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂದರೆ ಯಾವುದೇ ಸೀರಿಯಲ್ ಮಾಡ್ತು ಅಂತ ಹೇಳಿದ್ರು ನಾವು ತುಂಬ 100% ಎಫರ್ಟ್ ಹಾಕಿ ಮಾಡಬೇಕು, ಜನಕ್ಕೆ ಇಷ್ಟ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಮಾಡ್ತೀವಿ. ಬಟ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಎಲ್ಲ ಸೀರಿಯಲ್ಗೂ ಫ್ಯಾನ್ ಬೇಸ್ ಅನ್ನೋದು ಅಥವಾ ಜನದ ಮನ್ನಣೆ ಅನ್ನೋದಾಗಿರ್ಬೋದು ಸಿಗಲ್ಲ. ತುಂಬ ಕಷ್ಟ ಅದು. ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಅಜಿತ್ ಮತ್ತು ಭೂಮಿ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅವರಿಬ್ರು ಜಗಳನಾಗಿರ್ಬೋದು, ಅವರಿಬ್ರು ಕೆಮಿಸ್ಟ್ರಿನಾಗಿರ್ಬೋದು. ಆ್ಯಂಡ್ ಕಥೆನೂ ಅದೇ ಥರ ಇದೆ. ಅವರಿಬ್ರಿಗೂ ಅಷ್ಟು ಸಪೋರ್ಟ್ ಮಾಡಿಕೊಂಡು ಸ್ಟೋರಿ ನೆರೇಟ್ ಆಗಿರೋದ್ರಿಂದ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಮೇನ್ ಅಜಿತ್ ಮತ್ತು ಭೂಮಿ ಕೆಮಿಸ್ಟ್ರಿ ವರ್ಕ್ ಆಗೋದಕ್ಕೆ ತುಂಬ ಡಾಮಿನೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಅದು ಅಲ್ಲಿ ಲಾಸ್ಟಲ್ಲಿ ನನಗೂ ಇಲ್ಲಿಗೂ ಸಂಬಂಧ ಇಲ್ಲ ಅಂತ ಒಬ್ರು ಕೂತಿಯಾರಲ್ಲ, ತುಂಬ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ, ಅವರೇ ರೀಸನು. ಸಿಕ್ಕಾಪಟ್ಟೆ ಹ್ಯೂಮರ್ ವರ್ಕ್ ಮಾಡಿರೋದೇ ಅವರು. ಇವಾಗ ನೀವು ಆ ಫ್ಯಾನ್ ಪೇಜ್ಗಳಲ್ಲಿ ಒಂದಷ್ಟು ಕಮೆಂಟ್ಸ್ಗಳಾಗಿರ್ಬೋದು, ಇವಾಗ ಹುಚ್ಚ ರಘುವೀರ್, KGF 3 ಹೀರೋ, ಮಾಲಾಶ್ರೀ ಅಥವಾ ಅಪ್ಸರೆ, ಟಾಮ್ ಅಂಡ್ ಜೆರಿ, ಈ ಥರದ್ದು ಒಂದಷ್ಟು ಇದೆ. ನಮ್ಗೆ ಸಡನ್ ಆಗಿ ನೆನಪು ಬರ್ತಿಲ್ಲ ಎಷ್ಟಿದೆ ಅಂತ ಹೇಳಿದ್ರೆ. ಲಿಟ್ರಲಿ ನಾವು ಒಂದು ಪೇಜ್ ಫುಲ್ಲು ಬರ್ಕೊಂಡು ಹೋಗ್ಬೋದು. ಸೊ ಅವ್ರ ಎಫರ್ಟು ಆ್ಯಂಡ್ ಕತೆ ಇರೋದು ಎಲ್ಲ ಸೇರಿ ಅದು ರಿಫ್ಲೆಕ್ಷನ್ ಅನ್ಸುತ್ತೆ. ಐ ಥಿಂಕ್ ಈ ಒಂದು ಮೂಮೆಂಟಲ್ಲಿ ನಾನು ಕುತ್ಕೊಂಡು ಎಲ್ಲ ಫ್ಯಾನ್ ಪೇಜಸ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರತಿಯೊಂದು ಎಡಿಟ್ಸು ನಮಗೆ ನಮ್ಮ ಮನ್ಸು ಗೆದ್ದಿದೆ ಆ್ಯಕ್ಚುಲಿ. ಎಲ್ಲದನ್ನೂ ನೋಡ್ತಿರ್ತೀನಿ. ಆ್ಯಂಡ್ ಎಷ್ಟೊಂದ್ಸಲಿ ಸೆಟ್ಟಲ್ಲೂ ಮಾತುಕತೆ ಬಂದಿರೋದಿದೆ, ರೀಲ್ಸ್ಗಳು ಅಥವಾ ಒಂದು ಸ್ಟೋರಿ ನೋಡಿಬಿಟ್ಟು.
ಐ ಥಿಂಕ್ ಪ್ರಿವಿಲೇಜ್ ಫೀಲ್ ಆಗುತ್ತೆ. ನಿಮ್ಮ ಒಂದು ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಎವ್ರಿ ಡೇ ಕಷ್ಟ ಬೀಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭೂಮಿ ಅವ್ರು ಏನಾದ್ರು ಹೇಳಾಗಿದ್ರೆ ಹೇಳ್ತಾರೆ. ಟು ಬಿ ಹಾನೆಸ್ಟ್, ಫ್ಯಾನ್ ಪೇಜ್ ಅವ್ರಿಗೆ ಲೈಕ್ ರಿಯಲಿ ಹಾರ್ಟ್ಫುಲ್ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವ್ರು ಮಾಡೋ ಒಂದೊಂದು ಎಡಿಟ್ಸು, ನಾನು ಫಸ್ಟ್ ಎಪಿಸೋಡಲ್ಲಿ ಏನು ಆ್ಯಕ್ಟ್ ಮಾಡಿರ್ತೀನಿ, ಫಸ್ಟ್ ಎಪಿಸೋಡಲ್ಲಿ ನಾನು ಸಾಹೇಬ್ರು ಹಣೆಗೆ ಒಂದು ಡಿಕ್ಕಿ ಹೊಡಿತೀನಿ, ಅದು ಇವಾಗಲೂ ಕ್ಯಾರಿ ಆಗುತ್ತೆ. ಅದನ್ನ ತಗೊಂಡು ಎಡಿಟ್ ಮಾಡ್ತಾರೆ. ಅವ್ರು ಎಷ್ಟು ಲೈಕ್ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು. ಒಂದೊಂದ್ಸತಿ ನಾನೇ ನನ್ನ ಎಡಿಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ನಿಜಕ್ಕೂ ನನ್ನ ಗಂಡ ಹಿಂಗೆ ಸಿಗ್ಬಾರ್ದಾ ಅನ್ಸ್ಬಿಡುತ್ತೆ. ಲಿಟ್ರಲಿ ಸುಮಾರು ಸತಿ ಅನ್ಸಿದೆ ನನಗೆ. ಅಂದರೆ ಹೆಂಡತಿ ಗಂಡನ್ನ ಕೇರ್ ಮಾಡೋದು, ನನಗೊಂದು ಶೂಟ್ ಆಗುತ್ತೆ, ಆವಾಗ ಅಜಿತ್ ಸಾಹೇಬ್ರು ಭೂಮಿನ ಹೇಗೆ ಕೇರ್ ಮಾಡ್ತಾರೆ ಅದು. ಆಮೇಲೆ ಇವಾಗ ಹೆಂಗಾಗಿದೆ ಅಂದರೆ ಅಜಿತ್ ಸರ್ ಪ್ರೀತಿ ಹೇಳ್ಕೊಂಡು ನಂಗೆ ಅರ್ಥ ಆಗ್ತಿಲ್ಲ ಅಂದರೆ ನನಗೆ DMs ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಪೆದ್ದಿ ಸಾಹೇಬ್ರು ನೀನು ಇಷ್ಟಪಡ್ತಾ ಇದ್ದಾರೆ, ಗೊತ್ತಾಗಲ್ವಾ ನಿನ್ಗೆ, ಬುದ್ಧಿ ಇಲ್ವಾ ನಿಮ್ಗೆ ಅಂತ ಬರುತ್ತೆ. ಕೆಲವೊಬ್ರು ಮೇಡಮ್ ಪ್ಲೀಸ್ ಸಾಹೇಬ್ರನ್ನ ಒಪ್ಕೊಳ್ಳಿ, ಅವ್ರನ್ನ ಮದುವೆ ಆಗಿ. ಆಮೇಲೆ ರೋಡಲ್ಲಿ ಹೋಗುವಾಗ ಪ್ಲೀಸ್ ನೀವು ಸಾಹೇಬ್ರನ್ನೇ ಮದುವೆ ಆಗಿ ಅಂತ ಅಂತಾರೆ. ಈ ಥರ ಎಲ್ಲಾದರೂ ಆಚೆ ನನ್ನ ತಾಯಿಯೊಟ್ಟಿಗೆ ಹೋದಾಗ್ಲೂ ಎಲ್ಲಿ ಸಾಹೇಬ್ರು ಬಂದಿಲ್ವಾ ಅಂತ ಕೇಳ್ಬಿಡ್ತಾರೆ. ಸೊ ಅಷ್ಟು ಡೀಪಾಗಿ ಸ್ಟೋರಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಆಸ್ ಅಜಿತ್ ಸೆಡ್, ಇದನ್ನ ನೇಲ್ಡ್ ಇಟ್ ಅಂತ ಕರೀತಾರಲ್ಲ, ಅದನ್ನ ನೇಲ್ ಆಗಕ್ಕೆ ನಮ್ಮ ಅನಿಲ್ ಸರೇ ಕಾರಣ. ನಮ್ಗೇನು ಗೊತ್ತಿಲ್ಲದೆ ಬ್ಲ್ಯಾಂಕ್ ಆಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಫುಲ್ ಫ್ಲೆಡ್ಜಲ್ಲಿ ಅವ್ರು ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಡೈರೆಕ್ಟರ್ ಮಾತಾಡಲ್ಲ. ನಿರ್ದೇಶಕರು ಮತ್ತೆ ನಿರ್ಮಾಪಕರು ಅನಿಲ್ ಕೋರ್ಮಂಗ್ಲ ಅವ್ರು ಮಾತಾಡ್ತಾರೆ. ಎಲ್ಲರೂ ಸೇರಿ ಒಂದು ಹೂವು ಹಾಕೊಳ್ಳಿ. ಸೆಂಟ್ರ್ ಬನ್ನಿ.